ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಲಾಹನ ಜಗತ್ತಿನ ಸೃಷ್ಟಿಗಳಾದ ಮನುಷ್ಯರು ವಿವಿಧ ಸ್ವಭಾವಗಳನ್ನು ಹೊಂದಿದವರಾಗಿದ್ದಾರೆ. ಅವರ ಮಾರ್ಗಗಳು ಮತ್ತು ಸ್ವಭಾವಗಳು ಹಲವಾರು ರೀತಿಯಲ್ಲಿ ಭಿನ್ನವಾಗಿವೆ. ಕೆಲವರನ್ನು ಅಲ್ಲಾಹು ಇತರರಿಗಿಂತ ಉನ್ನತರಾಗಿಯೂ ಶ್ರೇಷ್ಠರಾಗಿಯೂ ಮಾಡಿದ್ದಾನೆ. ಧನ, ಸೌಂದರ್ಯ, ಪದವಿಗಳು ಇವುಗಳಿಗೆ ಅಲ್ಲಾಹನ ಮುಂದೆ ಯಾವುದೇ ಮೌಲ್ಯವಿಲ್ಲ. ಇದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅಲ್ಲಾಹು ನಿನ್ನ ರೂಪವನ್ನೋ ಶರೀರವನ್ನೋ ನೋಡುವುದಿಲ್ಲ, ಬದಲಿಗೆ ಅವನು ನಿನ್ನ ಹೃದಯವನ್ನು ನೋಡುತ್ತಾನೆ. ಆದ್ದರಿಂದ ನಮ್ಮ ನಡುವೆ ಬಡತನದಲ್ಲಿ ಜೀವಿಸುವ ಮತ್ತು ಲೌಕಿಕ ವಿಷಯಗಳೊಂದಿಗೆ ಸಂಬಂಧವಿಲ್ಲದೆ ಜೀವಿಸುವ ಮನುಷ್ಯರನ್ನು ನಾವು ನಿರ್ಲಕ್ಷಿಸಬಾರದು. ಏಕೆಂದರೆ ಅಲ್ಲಾಹನ ದೂತರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಧೂಳಿನಿಂದ ಮುಚ್ಚಲ್ಪಟ್ಟ ಬಾಗಿಲುಗಳ ಹಿಂದೆ ನಿರ್ಲಕ್ಷಿಸಲ್ಪಟ್ಟ ಎಷ್ಟೋ ಮನುಷ್ಯರಿದ್ದಾರೆ. ಅವರು ಅಲ್ಲಾಹನಿಗೆ ಏನಾದರೂ ಕೇಳಿದರೆ ಅಲ್ಲಾಹು ಅವರಿಗೆ ತಕ್ಷಣವೇ ಉತ್ತರಿಸುತ್ತಾನೆ. ಮಾಷಾ ಅಲ್ಲಾ, ಈಗ ನಾವು ನೋಡಲಿರುವ ಒಂದು ವಿಡಿಯೋ ದೃಶ್ಯವು ಅನೇಕರಿಂದ ನಿರ್ಲಕ್ಷಿಸಲ್ಪಟ್ಟು ಗಮನಕ್ಕೆ ತರದೇ ಇರುವ ಒಬ್ಬ ಮನುಷ್ಯನು ತನ್ನ ಸುಂದರ ಧ್ವನಿಯ ಮೂಲಕ ಪವಿತ್ರ ಕುರ್ಆನ್ನ ಸೌಂದರ್ಯವನ್ನು ಜಗತ್ತಿಗೆ ಬಯಲಿಗೊಳಿಸುವುದನ್ನು ತೋರಿಸುತ್ತದೆ. ಜೊತೆಗೆ ಅರ್ಥಪೂರ್ಣ ಕವಿತೆಗಳನ್ನು ಅವನು ಜನರಿಗೆ ಕೇಳಿಸುತ್ತಾನೆ. ಆ ವಿಡಿಯೋವನ್ನು ನಾವು ನೋಡಿ ಅರ್ಥ ಮಾಡಿಕೊಳ್ಳೋಣ. لفؤادي وبضوع المصطفى يا رب انظر إلي يا رب استر علي وانا مالي غيرك مالي وانا مالي غيرك مالي وأنت موئلي ومن شبعي وجوعي عليك توكلي ربي أنت الخلاق ربي أنت الرزاق يا رب انظر إلي يا رب يا رب انظر إلي يا رب استر علي وأنا مالي غيرك. إن الذين آمنوا وعملوا الصالحات كانت لهم جنات الفردوس نزلا خالدين فيها لا يبغون عنها حولا. قروتي اتغدي تمام هندي لك. قل لو كان البحر مدادا لكلمات ربي لنفذ البحر قبل أن تنفذ كلمات ربي ولو جئنا بمثله مددا. قل إنما أنا بشر مثلكم يوحى إلي أنما إلهكم إله واحد لا حول ولا قوة. فمن كان يرجو لقاء ربه فليعمل عملا صالحا ولا يشرك بعبادة ربه أحدا. ನಿಶ್ಚಿತವಾಗಿಯೂ ನಂಬಿಕೆ ಇಟ್ಟವರಿಗೂ ಸತ್ಕಾರ್ಯಗಳನ್ನು ಮಾಡಿದವರಿಗೂ ಅವರಿಗೆ ಸ್ವರ್ಗದ ತೋಟಗಳಿರುವವು, ಅಲ್ಲಿ ಅವರು ಶಾಶ್ವತವಾಗಿ ವಾಸಿಸುವರು. ಅವರು ಅದರಿಂದ ಬದಲಾವಣೆಯನ್ನು ಬಯಸುವುದಿಲ್ಲ. ನಿನ್ನ ಮಹಿಮೆಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಸಮುದ್ರವು ನಿನ್ನ ವಚನಗಳಿಗೆ ಸಮಾನವಾದರೆ ನಿನ್ನ ವಚನಗಳು ಮುಗಿಯುವ ಮೊದಲು ಸಮುದ್ರವು ಒಣಗಿ ಹೋಗುತ್ತದೆ. ನಿನ್ನ ವಚನಗಳಿಗೆ ಸಮಾನವಾದ ಮತ್ತೊಂದು ಸಮುದ್ರವನ್ನು ನಾವು ತಂದರು. ನಿನ್ನ ದೇವರು ಒಬ್ಬನೇ ಆದ ಅಲ್ಲಾಹನೆಂದು ನನಗೆ ತಿಳಿವಳಿಕೆ ನೀಡಲಾಗಿದೆ. ನಾನು ನಿನ್ನಂತೆ ಒಬ್ಬ ಮನುಷ್ಯನಷ್ಟೇ ಎಂದು ನಾನು ಹೇಳಿದೆ. ಅಲ್ಲಾಹನ ಭೇಟಿಯನ್ನು ಬಯಸುವವನು ಸತ್ಕಾರ್ಯವನ್ನು ಮಾಡಲಿ.